ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಕ್ಷಮೆ ಇರಲಿ. ಫಾದರ್ಸ್ ಡೇ ದಿನ ನಮ್ಮ ಹಸ್ಬೆಂಡು ನಮ್ಮ ತಂದೆ ಮನೇಲಿ ಇದ್ದರು. ಆದ್ದರಿಂದ ಅವ್ರಿಗೆ ಈ ವರ್ಷ ಕೇಕ್ ಕಟ್ ಮಾಡಿಸಿದ್ರಿ. ತುಂಬ ಖುಷಿಪಟ್ಟರು. ನಮ್ಮ ತಂದೆ ಅಂತೂ ಫುಲ್ಲು ಖುಷಿಯಾಗ್ಬಿಟ್ಟಿದ್ರು. ಇಬ್ರಿಗೂ ಸೇರಿ ಕೇಕ್ ಕಟ್ ಮಾಡಿಸಿದ್ರಿ ಮನೆಯಲ್ಲೇ ಸಿಂಪಲ್ಲಾಗಿ. ಕೇಕನ್ನು ತರಿಸಿ 1/2 kg ಕಟ್ ಮಾಡಿದ್ದೀರಿ. ನನ್ನ ಮಗನೂ ತುಂಬ ಖುಷಿಪಟ್ಟಿದ್ದಾನೆ. ನನ್ನ ಮಗಳು ಅವ್ರ ತಾತ ಹತ್ರ ಕೇಕ್ ತಿಂತಿದ್ದಾಳೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿರೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀರಿ. ಈ ಟಾಪು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಆದ್ದರಿಂದ ನಾನು ಮೀಶೋದಲ್ಲಿ ಬೈ ಮಾಡಿರೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಲಿಂಕ್ನ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನಗೆ ತುಂಬ ಇಷ್ಟ ಆಯಿತು, ಆದ್ದರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲಿಗಪ್ಪ ಅಂದರೆ ಒಂದು ಮೀಟಿಂಗ್ ಇತ್ತು. ಏನೇ ಇದ್ರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಏನಪ್ಪ ಮೀಟಿಂಗ್ ಅಂದರೆ ಕೆಂಪೇಗೌಡರ ಜಯಂತಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಮಂಜುಳಾ ಲಿಂಬಾವಳಿ ಮೇಡಮ್, ಅರವಿಂದ್ ಲಿಂಬಾವಳಿ ಸಾರು ಮೀಟಿಂಗ್ಗೆ ಕರೆದಿದ್ರು. ಅವರು ಕೂಡ ಬಂದಿದ್ದರು. ಸುಮಾರು ಜನ ಈ ಇದಕ್ಕೆಲ್ಲ ಮೀಟಿಂಗೆಲ್ಲ ಅಟೆಂಡ್ ಆಗ್ತಾರೆ. ಸರಿ, ನಾವು ಕೂಡ ಹೋಗಿದ್ವಿ. ಈ ಹೋಟ್ಲು ಕೂಡ ತುಂಬ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ಬಂದಿರೋದು ಈ ಹೋಟ್ಲಿಗೆ. ಆದ್ರೂ ನಾವು ಆಗಾಗ ಮೀಟಿಂಗ್ ಎಲ್ಲಾದರೂ ಕರೆದ್ರೆ ನಾವು ಕೂಡ ಬರ್ತಾಯಿರ್ತೀರಿ. ಇವತ್ತು ನಮ್ಮ ತಾಯಿ ಕೂಡ ಫ್ರೀಯಾಗಿದ್ದರು. ಭಾನುವಾರ ಆಗಿದ್ದ ಕಾರಣ ನಮ್ಮ ತಾಯಿ ಫ್ರೆಂಡು, ನಮ್ಮ ಅಕ್ಕ, ನನ್ನ ಮಗ, ನನ್ನ ಮಗಳು ಎಲ್ಲರೂ ಹೋಗಿದ್ರಿ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ, ಚೆನ್ನಾಗೂ ಮಾತಾಡ್ತಾರೆ. ಸ್ವಲ್ಪ ಏನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು, ಆದ್ದರಿಂದ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ದರು. ಸುಮಾರು ಜನ ಮಕ್ಕಳು, ಆವತ್ತು ಭಾನುವಾರ ಇದ್ದ ಕೆಲವರು ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ನಾನು ಕೂಡ ನನ್ನ ಮಗಳನ್ನ ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಅವಳು ಕೂಡ ಕರ್ಕೊಂಡು ಹೋಗ್ತೀನಿ, ನನ್ನ ಮಗ ಕೂಡ ಕರ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ, ಚೆನ್ನಾಗೂ ಮಾತಾಡ್ತಾರೆ. ಏನೋ ಒಂಥರ ಖುಷಿ. ಹೊರ್ಗಡೆ ಹೋಗ್ಬೇಕಂದ್ರೆ ನನ್ನ ಮಗಳಿಗೆ ಎಲ್ಲರೂ ಅಟೆಂಡ್ ಮಾಡ್ತಾಯಿದ್ರೆ ನನ್ನ ಮಗಳು ಎಲ್ಲರ ಹತ್ರನೂ ಹೋಗ್ತಾಯಿರ್ತಾಳೆ. ಅವಳು ಹೋಗ್ದಿರ ಇರೋದಿಲ್ಲ. ಅವಳಿಗೇನೋ ಒಂಥರ ಖುಷಿ. ನೋಡಿ, ಯಾರೋ ಒಬ್ಬರು ಎತ್ಕೊಂಡಿದ್ದಾರೆ, ಆದರೂ ಕೂಡ ಅವಳು ಹೋಗಿದ್ದಾಳೆ. ಎಲ್ಲರಿಗೂ ಫ್ರೆಂಡ್ ಮಾಡ್ಕೊಂಬಿಡ್ತಾಳೆ ಬೇಗ. ನನ್ನ ಮಗ ಕ್ಯಾರೆಕ್ಟ್ರೇ ಒಂಥರ, ನನ್ನ ಮಗಳ ಕ್ಯಾರೆಕ್ಟ್ರೇ ಒಂಥರ. ಇವಾಗಲೇ ಗೊತ್ತಾಗುತ್ತೆ. ಅವನು ಸ್ವಲ್ಪ ಸೈಲೆಂಟು, ಇವಳು ಸ್ವಲ್ಪ ಮಾತಾಡ್ತಾಳೆ, ಎಲ್ಲರ ಹತ್ರನೂ ಮಿಂಗಲ್ ಆಗ್ತಾಳೆ. ಹೊಸೊಬ್ಬರು ಹಂಗೇನು ಇದು ಮಾಡೋದಿಲ್ಲ. ಸರಿ, ಮೀಟಿಂಗ್ ಅಟೆಂಡ್ ಆಮೇಲೆ ಪೋಲಿಯೋ ಡ್ರಾಪ್ ಹಾಕ್ಸ್ಕೊಳಕ್ಕೆ ಹೋಗಬೇಕಾಗಿತ್ತು. ಫಸ್ಟ್ ಇದು ಮೀಟಿಂಗ ITPL ಹತ್ರ ಇಟ್ಟಿದ್ದರು. ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು, ಈವ್ನಿಂಗ್ ಗಂಟ ಇರುತ್ತೆ ಅಂತ ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ನಾವು ಇದು ಮಾಡ್ಕೊಂಡಿದ್ದೀರಿ. ನನ್ನ ಮಗ ಒಂದು ಜಾಗದಲ್ಲಿ ಕೂತ್ಕೊಳ್ಳಲ್ಲ ಅಂತ ಇದ್ದಾಳೆ. ಆದ್ರೂ ಏನು ಮಾಡೋದು, ಕರ್ಕೊಂಬಂದಿದ್ದೀರಲ್ವ. ಅವಳಿಗೂ ಸುಮ್ಮನೆ ಇರೋದಿಲ್ಲ. ಸ್ವಲ್ಪ ಹೊತ್ತು ಅದು ಆಟ ಆಡಿಸ್ಕೊಂಡಿದ್ರೆ ಇರ್ತಾಳೆ. ಅವಳಿಗೆ ಓಡಾಡಬೇಕು, ಒಂದು ಜಾಗದಲ್ಲಿ ಕೂತ್ಕೊಳ್ಳಲ್ಲ. ಏನು ಮಾಡೋದು, ಎಲ್ಲೂ ಬಿಟ್ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ. ನಾನು ಎಲ್ಲೇ ಇದ್ರೂ ಕರ್ಕೊಂಡು ಹೋಗ್ತಾಯಿರ್ತೀನಿ. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನನ್ನ ಮಗ ಯಾವಾಗ ಮೀಟಿಂಗು ಆಗುತ್ತೆ ಅಂತ ಕಾಯ್ಕೊಂಡಿದ್ದ. ಅವನಿಗೆ ಕೂತ್ಕೊಂಡಿರೋಕ್ಕೆ ಇಷ್ಟ ಇರಲಿಲ್ಲ. ಆದ್ರೂ ಈಗ ಹೊರಗಡೆ ಬಂದಿದ್ದೀರಿ, ಊಟ ಮಾಡ್ಕೊಂಬರೋಣ ಅಂತ. ಮೀಟಿಂಗ್ ಎಲ್ಲ ಆಯಿತು. ಏನೇನು ಬೇಕೋ ಅದೆಲ್ಲ ತಿನ್ಬೋದಾಗಿತ್ತು. ಬಿರಿಯಾನಿ, ಕಬಾಬು, ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತು. ಕೊನೆಯದಾಗಿ ಈ ಥರ ಕೇಕು, ಐಸ್ ಕ್ರೀಮು, 2 ಥರ ಐಸ್ ಕ್ರೀಮು, ಜಾಮೂನು ಎಲ್ಲ ಕೊಟ್ಟಿದ್ದರು. ಊಟ ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಮಗಳು ನೋಡಿ ಯಾವ ರೀತಿ ರಿಯಾಕ್ಷನ್ ಕೊಡ್ತಾಳೆ. ಅವ್ಳಿಗೂ ಸ್ವೀಟ್ ಅಂದರೆ ಅಷ್ಟು ಇಷ್ಟಪಡೋದಿಲ್ಲ. ಅವ್ಳಿಗೂ ವೆಜ್ಜು ನಾನ್ ವೆಜ್ ಎರಡೂ ತಿನ್ನಿಸ್ತೀರಿ. ಅವಳು ಇಷ್ಟಪಟ್ಟು ತಿಂತಾಳೆ. ಸ್ವೀಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಕೊನೆಯದಾಗಿ ಈ ಥರ ಸರ್ವ್ ಮಾಡಿದ್ರು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಊಟ ಕೂಡ ತುಂಬ
ಚೆನ್ನಾಯಿತು. ಮೀಟಿಂಗು ಚೆನ್ನಾಗಿ ನಡೆಸ್ಕೊಟ್ರು. ನೋಡಿ ಈ ರೀತಿ ನಾವೇ ಬಡಿಸ್ಕೊಬೇಕು. ಇಟ್ಬಿಟ್ಟಿರ್ತಾರೆ, ನಾವೇ ಬಡಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋಣ ಅಂತ ಇಲ್ಲಿ ಸೈಡಲ್ಲಿ ಕೂತಿದ್ದೀರಿ. ಈಗ ಮನೆಗೆ ಹೊರಡೋ ಟೈಮು ಎಲ್ಲ ಆಯಿತು. ನನ್ನ ಮಗ ಇದರಲ್ಲಿ ಆಟಾಡ್ತಾ ಇದ್ದಾನೆ. ಲಿಫ್ಟಲ್ಲಿ ಮೇಲೆ ಹೋಗೋದು ಕೆಳಗಡೆ ಬರೋದು ಆಟಾಡ್ಕೊಂಡಿದ್ದಾನೆ ಅವನು ಕೂಡ. ಸರಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಹೊರಗಡೆ ಬಂದಿದ್ರಿ. ಪೊಲೀಸರೆಲ್ಲ ಸಿಕ್ಕಿದ್ರು, ಅವ್ರ ಜೊತೆನೂ ಫೋಟೋ ತಗೊಂಡು ಈಗ ಹೊರಗಡೆ ಹೋಗ್ತಾಯಿದ್ದೀರಿ. ನನ್ನ ಮಗಳು ಕೂಡ ಭಯನೇ ಬೀಳೋದಿಲ್ಲ, ಅವಳು ಕೂಡ ಇದು ಇರ್ತಾಳೆ. ಟಿಕೆಟ್ ಬಗ್ರೆ ದರ್ಗ ಇಲ್ಲ अंदर स्किप कर साइड दूर जा तसंच जातो तहा जा बैक बैक जा बैक 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 ಅಲ್ಲಿ ಔಟ್ಸೈಡಲ್ಲಿ ತುಂಬ ಚೆನ್ನಾಗಿತ್ತು. ಸರಿ ಇಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡಿದ್ದಂಗೆ ಆಗುತ್ತೆ, ಪಾರ್ಕ್ ಥರ ಇತ್ತು. ಅದರಿಂದ ಈಗ ಮನೆಗೆ ಹೊರಡೋ ಟೈಮು. ನಮ್ಮ ಮನೆ ಹತ್ರ ಗೊತ್ತಿರೋರೆ ಏನೋ ಆಟೋ, ಅವರು ಮೀಟಿಂಗ್ ಬಂದಿದ್ದರು, ಅವರೇ ಕರ್ಕೊಂಡು ನಡಿಯಮ್ಮ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಆಟೋ ಅಂದರೆ ನನ್ನ ಮಗಳು ತುಂಬಾ ಖುಷಿ ಪಡ್ತಾಳೆ. ಅವಳಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವಳಿಗೆ ಆಟೋ ಬಸ್ ಅಂದರೆ. ಅದರಲ್ಲಿ ಹೋಗ್ತಾಯಿದ್ದೀರಿ. ಇವರೆಲ್ಲ ಹೋದರು. ಸರಿ ನಾನು ಪೋಲಿಯೋ ಡ್ರಾಪ್ಸ್ ಹಾಕ್ಸೋಣ ಅಂದರೆ ಮಲ್ಕೊಂಬಿಟ್ಟಿದ್ಲು. ಆದ್ರೂ ಹಾಕ್ಸಿದ್ದೀನಿ. ಯಾರಾದರೂ ಪೋಲಿಯೋ ಹಾಕಿಲ್ಲ ಅಂದರೆ ಭಯಪಡೋ ಅವಶ್ಯಕತೆ ಇಲ್ಲ. ಮನೆ ಹತ್ರನೂ ಹುಡ್ಕೊಂಬರ್ತಾರೆ, ಹಾಕಿಲ್ಲ ಅಂದರೆ ಹಾಕ್ತಾರೆ. ಸರಿ ಆವತ್ತಿನ ದಿನವೇ ಹಾಕ್ಸ್ಕೊಳ್ಳೋಣ ಅಂತ ಹೋಗಿದ್ದೀರಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಏನಪ್ಪ ಅಂದರೆ ವಾಂಗಿಬಾತು, ನೈಟ್ ಅನ್ನ ಇದ್ರೇನು ಮಿಗಿಲಿದ್ರೆ, ಇಲ್ಲಾಂದರೆ ದಿಢೀರಂತ ಮಾಡ್ಕೊಳ್ಳೋಕ್ಕೆ ಇದು ಬೆಸ್ಟು ಟಿಫನ್ನು. ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟು ಎಣ್ಣೆಯಲ್ಲಿ ಉದ್ದ ಬದನೇಕಾಯಿನ ಎರಡೆರಡು ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು.
ರೈಸು ಆಲ್ರೆಡಿ ಸೈಡಲ್ಲಿ ಮಾಡಿಟ್ಬಿಟ್ಟಿದ್ದೀನಿ. ನಾನು 4 ಜನಕ್ಕೆ ಆಗೋ ಥರ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಪೌಡ್ರು ತೊಗೊಂಡಿದ್ದೀನಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ 4 ಟೊಮೆಟೊ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ. ಈ ರೀತಿ ಸೈಡಲ್ಲಿ ಸಪ್ರೇಟಾಗಿ ಎತ್ತಿಕ್ಬೇಕು. ಈಗ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಪಟ ಅಂತ ಆದಮೇಲೆ ನಾನು ಒಟ್ಟಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಕೂಡ ಅದರಲ್ಲೇ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನು ಈ ರೀತಿ ಮನೇಲಿ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಬೇಗನೆ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಈ ರೀತಿ ಬಡಿಸ್ಕೊಳ್ಳಿ. ಇದೆಲ್ಲ ಆದಮೇಲೆ ಟೊಮೆಟೊ ಹಾಕಬೇಕು. ನಾನು 4 ಟೊಮೆಟೊ ತೊಗೊಂಡಿದ್ದೀನಲ್ವ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಪರವಾಗಿಲ್ಲ, ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಕೂಡ ಇಷ್ಟಪಟ್ಟು ತಿಂತಾರೆ, ಯಾರು ವೇಸ್ಟ್ ಮಾಡೋದಿಲ್ಲ. ಬದನೇಕಾಯಿ ಅಂದರೆ ಒಂದು ಚಿಟಿಕೆ ಅರಶಿನ ಹಾಕಿ ಅದನ್ನು ಬಾಡಿಸ್ಕೊಬೇಕು. ಅರಶಿನ ಎಲ್ಲ ಹಾಕಿದಾದ್ಮೇಲೆ ಕೊನೆಯದಾಗಿ ಈಗ ನಾವು ಸೈಡಲ್ಲಿ ಸಪ್ರೇಟಾಗಿ ಉದ್ದ ಬದನೇಕಾಯಿನ ಎಣ್ಣೆಲಿ ಫ್ರೈ ಮಾಡಿಟ್ಟಿದ್ನಲ್ಲ, ಅದನ್ನು ಕೊನೆಯದಾಗಿ ಹಾಕಬೇಕು. ಅದನ್ನು ಒಂಚೂರು ಬಾಡಿಸ್ಕೊಂಡು ಕೊನೆಯದಾಗಿ ವಾಂಗಿಬಾತ್ ಪೌಡ್ರ್ ಬರುತ್ತಲ್ವ, 10 ರೂಪಾಯಿದು, ಅದು ಕೊನೆಯದಾಗಿ ಹಾಕಿದ್ರೆ ಆಯಿತು. ಒಂದು ಪ್ಯಾಕೆಟ್ ಹಾಕಿದ್ದೀನಿ ನಾನು, ತುಂಬ ಟೇಸ್ಟಾಗಿರುತ್ತೆ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳಿ. ತುಂಬ ಹೊತ್ತು ಬಾಡ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಕೂಡ ನಾನು ರೈಸ್ ಹಾಕಿದಾದ್ಮೇಲೆ ಹಾಕೋದಿಲ್ಲ. ಈಗ ರೈಸನ್ನ ಹಾಕಿ ಕಲಿಸ್ಬೇಕು. ಅದು ಎಷ್ಟು ಇರುತ್ತೋ ಅಷ್ಟು ಹಾಕ್ಕೊಳ್ಳಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಅನ್ನ ಏನಾದರೂ ಮಿಗಿಲಿದ್ರೆ ದಿಢೀರಂತ ಆಗುತ್ತೆ ಮಾಡಿ. ನನ್ನ ಮಗನೂ ಟೇಸ್ಟ್ ಮಾಡಿ ಅಂತ ಇದ್ದಾನೆ ನೋಡಿ, ಅವನು ಕೂಡ ಖುಷಿಯಾಗೋಯ್ತು. ಯೋಚನೆ ಮಾಡ್ತಾಯಿದ್ದಾನೆ ಹೆಂಗಿದೆ ಹೇಳೋ ಅಂತ ಹೇಳ್ತಾಯಿದ್ದೀನಿ. ಸ್ಕೂಲಿಗೆ ಟೈಮ್ ಆಗೋಯ್ತಲ್ವ, ಅದರಿಂದ ಅವನು ರೆಡಿಯಾಗಿ ಇದ್ದ. ಈಗ ಅವನೇ ತಿಂತಾಯಿದ್ದಾನೆ. ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದಾನೆ. ಲಂಚ್ಗೂ ಅದನ್ನೇ ಕೊಟ್ಬಿಟ್ಟೆ ಇವತ್ತು, ಬೇರೆ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ, ಆದ್ದರಿಂದ ಮಾಡಿದ್ದೀನಿ ನೋಡಿ. ನಾವು ಆಮೇಲೆ ತಿಂತೀರಿ. ಇವ್ರು ಬಂದುಬಿಟ್ಟು ನಮ್ಮ ಅಜ್ಜಿ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಅವರು ಆಗ ತಾನೇ ಸ್ನಾನ ಮಾಡಿಕೊಂಡು ನೈಟಿ ಹಾಕ್ಕೊಂಡಿದ್ರು. ಅದಕ್ಕೆ ಏನಕ್ಕೆ ಹಿಡಿತೀಯ ಅಂತ ಹೇಳ್ತಾಯಿದ್ರು. ತಲೆ ಬಿಚ್ಚಿಬಿಟ್ಟಿದ್ದಾರಲ್ವ, ಅದರಿಂದ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ಸ್ವಲ್ಪ ದಿನ ಇಲ್ಲೇ ಇರ್ತಾರೆ, ಊರಿಂದ ಬಂದಿದ್ದಾರೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.